ಪೈಲಟ್ ಕೈಲಿ ಥ್ರೆಟನಿಂಗ್ ಇದೆಯಾ? ಆರ್ ದೇ ಸ್ಕೇರ್ಡ್? ಡ್ಯಾಮೇಜ್ ಆಗಿರೋ ಥರ ಕಾಣಿಸ್ತಾ ಇದೆ. The flight is hijacked. ಹಾಂ Flight has been hijacked. ಹಾಂ The other person is handling the flight. Flight. Is he capable? Is he skilled person to operate the flight? Yeah, he's slowly Huh. he's managing Huh. and he's taking it towards inside. Okay. The flight is not moving up now. Hmm. It is moving down. Moving down? It is 3.5 hours now past. Okay. 3.5 hours past. Yeah. 3 ಗಂಟೆ ಕಳೆದಿದೆ. Yeah. ಓಕೆ, ಏನಾಯಿತು? It entered into the sea. ಎಂಟರ್ಡ್? Into the sea. ಓಕೆ. ಸಮುದ್ರ. ಏರ್ ಕ್ರ್ಯಾಶ್ ಏನಾಗಲಿಲ್ವಾ? No. ಆಕಾಶದಲ್ಲಿ ಏನು ಕ್ರ್ಯಾಶ್ ಆಗಲಿಲ್ವಾ? ಇಲ್ಲ. ಓಕೆ. ಡೈರೆಕ್ಟ್ಲಿ ಎಂಟರ್ಡ್ ಇಂಟು ದ ಸಿ. He's easily taking it into the sea. ಓಕೆ. ವಾಟ್ ಈಸ್ ಹ್ಯಾಪನಿಂಗ್? ವಾಟ್ ಈಸ್ ಹ್ಯಾಪನಿಂಗ್? ಸಮುದ್ರದ ಒಳಗಡೆ ಹೋಯ್ತು ಫ್ಲೈಟು. Yeah. ಓಕೆ. ವಾಟ್ ಈಸ್ ದಟ್ ಪ್ರಯಾಣಿಕರ ಮನಸ್ಥಿತಿ ಏನು? ಹೇಗಿದೆ ಆ ಟರ್ಬುಲೆನ್ಸ್? No, they're just not able to understand what is happening, just screaming. ದೇ ಆರ್ ಇನ್ ಶಾಕಿಂಗ್. They're in the shocking mode. ಹಾಂ. I'm seeing the yellow color inside the flight now. Yellow light is flashing now. ಯೆಲ್ಲೋ ಕಲರ್ Light is flashing Flashing? inside the Inside? flight. The whole yellow color is ಅಂದರೆ ಡೇಂಜರ್ ಅಂತ. ಡೇಂಜರ್ ಅಂತನಾ ಏನದು? ಐ ಡೋಂಟ್ ನೋ. just coming and going. ಹಾಂ. ಕಾಕ್ಪಿಟ್ ಒಳಗೆ ಹೋದವರೇನಾದರೂ ಇಸ್ ಇಟ್ ನೈಟ್ ಆರ್ ಡೇ? ಇಸ್ ಇಟ್ ನೈಟ್ ಆರ್ ಡೇ? In the sea it is night. ಇಟ್ ಈಸ್ ನೈಟ್. ಓಕೆ. ಕಾಕ್ಪಿಟ್ ಒಳಗೆ ಹೋದವರು ಕಾಕ್ಪಿಟ್ ಒಳಗಡೆ ಹೋದವರೇ ಹ್ಯಾಂಡಲ್ ಮಾಡಿದ್ರ ಫ್ಲೈಟನ್ನು ಕೆಳಗಡೆ ಹೋಗ್ಲಿಕ್ಕೆ? The person who entered, I told the second person, ಓಕೆ. he handled it. ಓಕೆ. Right now flight is in a still position. Nothing has happened to the flight. ಹಾಂ. It's totally still. ಹಾಂ. ಏನಾದರೂ ಅನೌನ್ಸ್ಮೆಂಟ್ ಏನಾದರೂ ಮಾಡಿದ್ರಾ? No announcement is happening there. ಹಾಂ. No announcement is happening. ಪ್ಯಾಸೆಂಜರ್ಸ್ ಮಲಗಿದ್ರಾ, ಎಚ್ಚರಾಗಿದ್ರಾ ಕೆಲವರು? They're all awake. ಓಕೆ. ಎಲ್ಲರೂ ಎಚ್ಚರದಲ್ಲಿ ಇದ್ದಾರೆ. ಎಕ್ಸ್ಟ್ರೀಮ್ ಟ್ರಾಮಾದಲ್ಲಿ ಇದ್ದಾರೆ. Yeah. ಆಬ್ವಿಯಸ್ಲಿ Yeah. ಈ ಸಿಚುವೇಶನಲ್ಲಿ ಟ್ರಾಮಾದಲ್ಲೇ ಇರ್ತಾರೆ. ಹ್ಞೂ. ನೆಕ್ಸ್ಟ್ ವಾಟ್ ಹ್ಯಾಪನ್ಡ್? ಆರ್ ಯು ಏಬಲ್ ಟು ಸಿ ಫ್ಲೈಟ್ ಎಂಟರಿಂಗ್ ಇನ್ ದ ಓಷನ್? ಹಾಂ. ಶೋರ್? ಹಾಂ. ಕ್ರ್ಯಾಶ್ ಆಗ್ತಾ ಇದೆ ಓಷನ್. ಒಳ್ಳೆ ಮುಳುಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಅದು ಬ್ರೇಕ್ ಆಗ್ತಾ ಇದೆ ಪ್ಲೇನ್. ಫ್ಲೈಟು ಒಳಗಡೆ ಎಂಟರ್ ಆಗಿದ ತಕ್ಷಣ ಬ್ರೇಕ್ ಆಗ್ತಾ ಇದೆಯಾ? ಹಾಂ. ಹಾಂ. ಮ್ಯಾಸಿವ್ ಹಿಟ್ ಆಗಿದೆ. ಮ್ಯಾಸಿವ್ ಹಿಟ್ ಆಬ್ವಿಯಸ್ಲಿ. ಸಹಜವಾಗಿ ಅಷ್ಟು ಎತ್ತರದಿಂದ ಒಂದೇ ಸಾರಿ ಡೈವ್ ಹೊಡೆದಾಗ ಅಷ್ಟು ದೊಡ್ಡ ವಿಮಾನ ಅದು ಬ್ರೇಕ್ ಆಗಬಹುದು, ಆಗೋ ಸಾಧ್ಯತೆಗಳಿದೆ. ಹಾಂ. ಇದ್ದಿದ್ದಷ್ಟು ಜನಗಳು ಅಲ್ಲೇ ಸಫೋಕೇಟ್ ಆಗಿದ್ದಾರೆ, ಅಲ್ಲೇ ಬಿದ್ದಿದ್ದಾರೆ. ಹಾಂ. Now water is entering. ವಾಟರ್ ಈಸ್ ಎಂಟರಿಂಗ್ Through the door, one of the door, ಹಾಂ. water is entering. ಕ್ರ್ಯಾಶ್ ಆಯಿತಾ ಏನಾದರೂ? It is filling the ವಾಟರ್. flight. ಓಕೆ. ಈಗ And now people are drowning. ವಿಮಾನ ಒಳಗಡೆ ಇದೆಯಾ ಮೇಲೆ ಇದೆಯಾ? People are drowning. ಹಾಂ. They're drowning inside. ಓಕೆ. Complete water is there. ಓಕೆ. ಸ್ಲೋಲಿ ಎಂಟರಿಂಗ್ ಅಥವಾ ನೀರು ಸಡನ್ ಆಗಿ ರಶ್ ಆಯಿತಾ? It's completely rushed inside. ಓಕೆ. ಏನು ಒಳಗಿನವರ ಪರಿಸ್ಥಿತಿ ಏನು? There's a lot of chillness is there. ಟರ್ಬುಲೆನ್ಸ್? ಚಳಿ ಆಗ್ತಾ ಇದೆ. ಹಾಂ. Many are screaming also. ಹಾಂ. ಡೈಡ್? ಸ್ಪಾಟ್ ಡೆತ್ಸ್. ಸ್ಪಾಟ್ ಡೆತ್? ಓಕೆ. ಶುಡ್ ಟೇಕ್ ಬ್ರೇಕ್. ಈಗ ಅಂದರೆ ಇದರ ಮೂಲಕ ನಾವು ಇದು ಸಮುದ್ರದಲ್ಲಿ ವಿಮಾನ ಮುಳುಗಿದೆ ಅಂತ ನೀವು ಭಾವಿಸ್ಬೋದಾ? ಹೇಗೆ ಅವರ ಅನುಭವದ ಪ್ರಕಾರವಾಗಿ ವಿಮಾನ ಮೊದಲು ಹೈಜಾಕ್ ಮಾಡಲಾಯಿತು. ಹೈಜಾಕ್ ಮಾಡಿದಂಥ ವ್ಯಕ್ತಿಗಳು ಅದನ್ನು ಪೈಲಟನ್ನು ನಿಯಂತ್ರಣ ತಗೊಂಡು ಬಹುಶಃ ಅವರಿಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಥವಾ ಅವ್ರ ಉದ್ದೇಶನೇ ಮುಳುಗಿಸೋದು ಆಗಿರ್ಬೋದು.
ಸೊ ಒಟ್ಟು ದುರಂತ ಕಂಡಿದೆ ಅನ್ನುವುದು ಈ ಮನಸ್ಸಿನ ಅಭಿಪ್ರಾಯ.